ಭಾರತದಲ್ಲಿ ತೈಲ ಹಾಗೂ ಎಲ್ಪಿಜಿ ಗ್ಯಾಸ್ ಅಭಾವವಿಲ್ಲ. ಭಾರತದಲ್ಲಿ ಎಲ್ಪಿಜಿ ಉತ್ಪಾದನೆ 40% ಹೆಚ್ಚಿಸಲಾಗಿದೆ. ಹೀಗಂತ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಹೇಳಿದ್ದಾರೆ. ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ವಿತರಣೆ ನಿರಂತರವಾಗಿ ನಡೆಯುತ್ತಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ ಭಾರತದ ತೈಲ, ಗ್ಯಾಸ್ ತುಂಬಿರುವ 22 ಹಡಗುಗಳು ಸುರಕ್ಷಿತವಾಗಿವೆ ಅಂತ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ಮತ್ತೊಂದೆಡೆ ವಾಣಿಜ್ಯ ಸಿಲಿಂಡರ್ಗಳ ಅಭಾವದ ನಡುವೆ ರೆಸ್ಟೋರೆಂಟ್, ಹೋಟೆಲ್ಗಳಿಗೆ 1,000 ಗ್ಯಾಸ್ ಸಿಲಿಂಡರ್ ಮಾತ್ರ ವಿತರಣೆ ಮಾಡಲಾಗ್ತಿದೆ. ಯಾರಿಗೆ ಕೊಡಬೇಕು ಗೊತ್ತಾಗ್ತಿಲ್ಲ. ಹೀಗಾಗಿ 1 ವಾರ ಸಹಕಾರ ಕೊಡಬೇಕು ಅಂತ ಆಹಾರ ಸಚಿವ KH ಮುನಿಯಪ್ಪ ಮನವಿ ಮಾಡಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಎಸ್ಐಟಿ 39 ಆರೋಪಿಗಳ ವಿರುದ್ಧ 13,712 ಪುಟಗಳ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದೆ. A1 ನವೀನ್, A2 ಪ್ರಜ್ವಲ್ ಕಾರು ಚಾಲಕನಾಗಿದ್ದ ಎನ್ ಕಾರ್ತಿಕ್, A3 BC ಚೇತನ್, A4 YS ಚೇತನ್, A5 ಲಿಖಿತ್ ಗೌಡ, A6 ದೇವರಾಜೇಗೌಡ ಸೇರಿ 39 ಜನರ ವಿರುದ್ಧದ ಆರೋಪ ಸಾಬೀತಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 2024ರ ಲೋಕಸಭಾ ಚುನಾವಣೆಯ ಜೆಡಿಎಸ್ ಏಜೆಂಟ್ ಪೂರ್ಣಚಂದ್ರ ನೀಡಿದ್ದ ದೂರಿನಲ್ಲಿ 8 ಜನರ ಹೆಸರು ಉಲ್ಲೇಖಿಸಲಾಗಿತ್ತು. ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಪ್ರಜ್ವಲ್ನನ್ನ ಕೂಡ ಆರೋಪಿಯಾಗಿ ಉಲ್ಲೇಖಿಸಲಾಗಿತ್ತು. ಆದರೆ ಚಾರ್ಜ್ ಶೀಟ್ ಪಟ್ಟಿಯಲ್ಲಿ ತನಿಖಾ ತಂಡ ಪ್ರಜ್ವಲ್ ಹೆಸರನ್ನ ಕೈಬಿಟ್ಟಿದೆ. ಪ್ರಕರಣ ಸಂಬಂಧ ಎಸ್ಐಟಿ 100ಕ್ಕೂ ಅಧಿಕ ತಾಂತ್ರಿಕ ಸಾಕ್ಷಿ ಸಂಗ್ರಹ ಮಾಡಿದೆ. ಆರೋಪಿಗಳು ತಮ್ಮ ಮೊಬೈಲ್ ಮೂಲಕ ಬೇರೆಯವರಿಗೆ ವಿಡಿಯೋ ಹಂಚಿಕೆ ಮಾಡಿದ್ರು. ಅಶ್ಲೀಲ ವಿಡಿಯೋ ಹಂಚಲು 70 ಪೆನ್ ಡ್ರೈವ್ ಖರೀದಿಸಿದ್ರು. ಹಾಸನದಲ್ಲಿ 70 ಪೆನ್ ಡ್ರೈವ್ ಖರೀದಿ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. FSL ವರದಿ ಆಧರಿಸಿ ಆರೋಪ ಪಟ್ಟಿ ತಯಾರಿಸಲಾಗಿದೆ. 277 ಜನ ಸಾಕ್ಷಿಗಳ ವಿಚಾರಣೆ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಹಾಸನದ ಸಿವಿಲ್ ನ್ಯಾಯಾಲಯಕ್ಕೆ ಫೆಬ್ರವರಿ 19ರಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ, ಸಂಸದ ಶ್ರೇಯಸ್ ಪಟೇಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಲ್ಲದೆ ಪ್ರೀತಂ ಗೌಡ ಆಪ್ತರಾದ ಶರತ್ ಮತ್ತು ಕಿರಣ್ ಹಾಗೂ ಶ್ರೇಯಸ್ ಪಟೇಲ್ ಆಪ್ತರಾಗಿರುವ ಪುಟ್ಟರಾಜು ಹೆಸರನ್ನ ಎಸ್ಐಟಿ ಆರೋಪ ಪಟ್ಟಿಯಿಂದ ಕೈಬಿಟ್ಟಿದೆ. ಆರೋಪ ಸಾಬೀತಾಗದ ಹಿನ್ನೆಲೆ ಹೆಸರು ಕೈಬಿಟ್ಟಿದ್ದಾಗಿ ಎಸ್ಐಟಿ ಉಲ್ಲೇಖಿಸಿದೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಎಸ್ಐಟಿ ವಿರುದ್ಧ ದೇವರಾಜೇಗೌಡ ಕಿಡಿಕಾರಿದ್ದಾರೆ. ನನ್ನಿಂದ ಒಬ್ಬರಿಗೆ ಪೆನ್ ಡ್ರೈವ್, ವಿಡಿಯೋ ಹೋಗಿದ್ದರೆ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಲಿ ಎಂದಿದ್ದಾರೆ. ಇನ್ನು ಪ್ರೀತಂ ಗೌಡ, ಶ್ರೇಯಸ್ ಪಟೇಲ್ ಹೆಸರು ಕೈಬಿಡಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನನ್ನಿಂದ ಯಾವ್ದಾರ ಒಬ್ಬ ವ್ಯಕ್ತಿಗೆ ಪೆನ್ ಡ್ರೈವ್ ಹೋಗಿರೋದಾಗ್ಲಿ, ಇಲ್ಲ ಒಂದು ವಿಡಿಯೋ ಹೋಗಿರೋದಾಗ್ಲಿ, ಅದನ್ನ ಅವರು ಅಷ್ಟು ತಾಕತ್ತಿದ್ದರೆ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಎಸ್ಐಟಿ ತನಿಖಾ ತಂಡ ಏನಿದೆ ಅದು ನಾನು ಬೇರೆಯವ್ರಿಗೆ ಕಳಿಸಿರೋಂಥದ್ದನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅವತ್ತು ಇಲ್ಲಿ ಮೇನ್ ಆರೋಪಿ ಸ್ಥಾನದಲ್ಲಿರೋಂಥವ್ರು ಪ್ರೀತಂ ಗೌಡ ಇಲ್ಲ, DK ಶಿವಕುಮಾರ್ ಇಲ್ಲ, ರಾಜಕಾರಣಿಗಳು ಯಾರೂ ಇಲ್ಲ, ಶ್ರೇಯಸ್ ಪಟೇಲ್ ಇಲ್ಲ, ಶರತ್ ಇಲ್ಲ. ಮೇನು ಶಿವಲಿಂಗೇಗೌಡ ಓಪನ್ ಆಗಿ ಹೇಳಿದಾರಲ್ಲ, ಪೆನ್ ಡ್ರೈವ್ ಹಂಚಿ ನೋಡಿ ಅಂತಾರೆ, ತಗೊಳ್ಳಿ ಕಳಿಸಿದ್ವಿ ನೋಡಿ, ಎಲ್ಲ ನೀಟಾಗಿ ಹಂಚ್ಕೊಳ್ರಿ ಅಂತ ಅವರು ನೇರವಾಗಿ ಆಡಿಯೋ ರಿಲೀಸ್ ಆಯ್ತಲ್ಲ. ಶಿವಲಿಂಗೇಗೌಡನ ಯಾಕೆ ಅರೆಸ್ಟ್ ಮಾಡಿ? ಕುಟುಂಬವೊಂದು ವೃದ್ಧ ತಂದೆಯನ್ನ ಚೀಲದಲ್ಲಿ ಕಟ್ಟಿ ರೀಲ್ಸ್ ಮಾಡಲು ಹೋಗಿ ಪೇಚಿಗೆ ಸಿಲುಕಿದೆ. ತಂದೆಯನ್ನ ಮೂಟೆ ಕಟ್ಟಿ ಪಾರ್ಸಲ್ ಮಾಡುವಂತೆ ಡೆಲಿವರಿ ಪ್ರೊಫೆಷನಲ್ ಕೊರಿಯರ್ ಶಾಪ್ಗೆ ಬಂದಿದ್ದವರು ಕೊನೆಗೆ ಕ್ಷಮೆ ಕೇಳಿದ್ದಾರೆ. ರಂಜಾನ್ ಹಾಗೂ ಯುಗಾದಿ ಹಬ್ಬ ಹಿನ್ನೆಲೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ. ಹೀಗಾಗಿ ವೃದ್ಧ ತಂದೆಯನ್ನ ಮೂಟೆ ಕಟ್ಟಿ ಪ್ರ್ಯಾಂಕ್ ಮಾಡುವ ಮೂಲಕ ಮೆಸೇಜ್ ಪಾಸ್ ಮಾಡಲು ಮುಂದಾಗಿದ್ದ ಕುಟುಂಬವನ್ನ ವೈಯಾಲಿಕಾವಲ್ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಟ್ಟು ಕಳುಹಿಸಿದ್ದಾರೆ. ಘಟನೆ ಬಳಿಕ ಕ್ಷಮೆ ಕೇಳಿರುವ ಕುಟುಂಬ, ಯುಗಾದಿ ಹಬ್ಬಕ್ಕೆ ಟಿಕೆಟ್ ಸಿಗಲ್ಲ ಅಂತ ಹೀಗ್ ಮಾಡಿದ್ವಿ ಅಂತ ಕ್ಷಮೆ ಕೇಳಿದ್ದಾರೆ. ನಾವು 5 ಜನ ಸೇರಿ ವೈಯಾಲಿಕಾವಲಿನ ಕೊರಿಯರ್ ಆಫೀಸ್ನಲ್ಲಿ ನನ್ನ ತಂದೆಯವ್ರನ್ನ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ, ಯುಗಾದಿ ಮತ್ತು ರಂಜಾನ್ ಹಬ್ಬ ಪ್ರಯುಕ್ತವಾಗಿ ಎಲ್ಲ ಬಸ್ ರೇಟ್ ಜಾಸ್ತಿ ಆಗಿದೆ ಹಾಗೂ ಸೀಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ನ ಕಳಿಸ್ಲಿಕ್ಕಾಗಿ ಒಂದು ಪ್ರ್ಯಾಂಕ್ ಮೂಲಕ ಕೆಲಸನ ಅಂತ ಮಾಡ್ಲಿಕ್ಕೆ ಹೋದ್ವಿ. ಈ ರೀತಿ ಮಾಡೋ ತಪ್ಪು ಅಂತ ಗೊತ್ತಾಗಿಲ್ಲ ನಮಗೆ. ಇದು ನಮಗೆ ಗೊತ್ತಾಗಿದ್ದರಿಂದ ಈಗ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಯಾರು ಪಬ್ಲಿಕ್ ಮಾಡಬೇಡಿ, ಹಾಗೂ ಇನ್ನು ಮುಂದೆ ನಾವು ಈ ರೀತಿ ಇನ್ನೊಮ್ಮೆ ನಮ್ಮಿಂದ ತಪ್ಪಾಗೋದಿಲ್ಲ. ಪ್ರೀತಿಸಿ ಅಂತರ್ಜಾತಿ ವಿವಾಹವಾದವರ ರಕ್ಷಣೆಗಾಗಿ ವಿಧಾನಸಭೆಯಲ್ಲಿ ಇವ ನಮ್ಮವ ವಿಧೇಯಕ ಮಂಡನೆ ಮಾಡಲಾಗಿದೆ.
ಇವ ನಮ್ಮವ ವಿಧೇಯಕದಲ್ಲಿ ಏನಿದೆ? ಹೊಸ ವಿಧೇಯಕ ಜಾರಿಗೆ ಬಂದ್ರೆ ಅಂತರ್ಜಾತಿ ವಿವಾಹವಾದ್ರೆ ಅಂಥವರಿಗೆ ಸಾಮಾಜಿಕ ಆರ್ಥಿಕ ಬಹಿಷ್ಕಾರ ಹಾಕುವಂತಿಲ್ಲ. ವಾಸಸ್ಥಳದಿಂದ ಹೊರ ಹೋಗುವಂತೆ ಒತ್ತಾಯಿಸುವುದು, ಅವರ ಕುಟುಂಬವನ್ನ ಹೊರಹಾಕುವುದು ಕಾನೂನು ಬಾಹಿರವಾಗಲಿದೆ. ಅಂತರ್ಜಾತಿ ವಿವಾಹಿತರಿಗೆ ಪೂಜಾ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ. ಅಂತರ್ಜಾತಿ ವಿವಾಹಿತರಿಂದ ಕುಟುಂಬದ ಆಸ್ತಿ ದಂಡ ಹಾಕುವಂತಿಲ್ಲ. ಕೆಲಸಕ್ಕೆ ಅಡ್ಡಿ ಕೆಲಸ ಕೊಡಲು ಹಿಂದೇಟು ಹಾಕುವುದು ಅಪರಾಧವಾಗಲಿದೆ. ಅಂತರ್ಜಾತಿ ವಿವಾಹವಾಗಲು ಅವರ ಕುಟುಂಬಸ್ಥರು ವಿರೋಧಿಸುವಂತಿಲ್ಲ. ಅಂತರ್ಜಾತಿ ವಿವಾಹವಾದ ಜೋಡಿಯನ್ನ ಕಿಡ್ನಾಪ್ ಮಾಡುವುದು, ಆರ್ಥಿಕ ಬಹಿಷ್ಕಾರ ಹಾಕುವುದು ಕಾನೂನು ಬಾಹಿರ ಅಂತ ಹೊಸ ಮಸೂದೆಯಲ್ಲಿ ಉಲ್ಲೇಖಿಸಲಾಗಿದೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಡಿಜೆ ಐಟಂ ಸಾಂಗ್ಗಳನ್ನು ಬ್ಯಾನ್ ಮಾಡುವ ಬಗ್ಗೆ ವಿಧಾನಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರಸ್ತಾಪಿಸಿದ್ರು. ಯಾವುದೇ ಜಯಂತಿ ಬಂದರೂ ಡಿಜೆ ಇರಲೇಬೇಕು, ಐಟಂ ಸಾಂಗ್ ಇಲ್ಲವೆಂದ್ರೆ ದೇವರು ಮುಂದೆ ಹೋಗಲ್ಲ ಎನ್ನುವಂತಾಗಿದೆ. ಡಿಜೆಯಿಂದ ದೊಡ್ಡ ಪ್ರಮಾಣದಲ್ಲಿ ಗದ್ದಲವಾಗುತ್ತೆ, ಹೀಗಾಗಿ ಡಿಜೆ ಬ್ಯಾನ್ ಮಾಡಬೇಕು ಅಂತ ಸಂತೋಷ್ ಲಾಡ್ ಆಗ್ರಹಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಡಿಜೆಗಳನ್ನ ಬ್ಯಾನ್ ಮಾಡಲೇಬೇಕು ಎಂದರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸಹ ಡಿಜೆ ಬ್ಯಾನ್ಗೆ ಬೆಂಬಲ ಸೂಚಿಸಿದ್ರು. ಮುನ್ಸಿಪಾಲಿಟಿ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ಬಿಲ್ ಬಗ್ಗೆ ಚರ್ಚೆ ವೇಳೆ ಬಿಲ್ನಲ್ಲಿರುವ ಅಂಶಕ್ಕೆ ಕಾಂಗ್ರೆಸ್ ಸದಸ್ಯರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಧೇಯಕದಲ್ಲಿ ನಾಯಿಗಳ ಮೇಲೆ ತೆರಿಗೆ ಹಾಕುವ ಅಂಶ ಸೇರ್ಪಡೆ ಮಾಡಿರುವುದಕ್ಕೆ ಕಾಂಗ್ರೆಸ್ ಸದಸ್ಯ ತಿಮ್ಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಅಂಶ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಏಪ್ರಿಲ್ 9ರಂದು ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಉಪಚುನಾವಣೆ ಟಿಕೆಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಲ್ಲಿಕಾರ್ಜುನ, ಉಮೇಶ್, ಮಹಾದೇವಿ ಟಿಕೆಟ್ ಕೇಳುತ್ತಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಒಟ್ಟಿಗೆ ಕೆಲಸ ಮಾಡಬೇಕು ಎಂದಿದ್ದೇನೆ, ಅದಕ್ಕೆ ಮೂವರು ಒಪ್ಪಿಕೊಂಡಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕಳಿಸಿದ್ದೀವಿ. ಒಪ್ಪಿದ್ದಾರೆ ಸರ್, ಅದಕ್ಕೆ ಒಪ್ಕೊಂಡಿದ್ದಾರೆ. ಬೆಂಗಳೂರಿನ ಹಲವು ಕಡೆ ಬುಧವಾರ ಆಲಿಕಲ್ಲು ಮಳೆಯಾಗಿದೆ. ಯಲಹಂಕದ ಬಾಗಲೂರಿನಲ್ಲಿ ಆಲಿಕಲ್ಲು ಸಮೇತ ಸುರಿದ ಮಳೆ ಕಂಡು ಜನ ಸಂತಸಪಟ್ಟರು. ಆಲಿಕಲ್ಲನ್ನ ಕೈಯಲ್ಲಿ ಎತ್ತಿಕೊಂಡು ಆಟವಾಡಿದ್ರು. ಇನ್ನು ಕೆಂಪೇಗೌಡ ಏರ್ಪೋರ್ಟ್ ಸುತ್ತಮುತ್ತ ಧಾರಾಕಾರ ಮಳೆಯಿಂದಾಗಿ 20ಕ್ಕೂ ಅಧಿಕ ವಿಮಾನಗಳನ್ನು ಬೇರೆಡೆಗೆ ಡೈವರ್ಟ್ ಮಾಡಲಾಗಿದೆ. ಕೆಐಎಬಿಗೆ ಆಗಮಿಸಬೇಕಿದ್ದ ಮಂಗಳೂರು, ಗುವಾಹಟಿ, ಪುಕೆಟ್, ಪಾಟ್ನಾ, ಲಕ್ನೋ, ಚಂಡೀಗಢ, ಶ್ರೀನಗರ, ದೆಹಲಿ, ಇಂಫಾಲ್ ವಿಮಾನಗಳನ್ನು ಚೆನ್ನೈ, ಹೈದರಾಬಾದ್ ಮತ್ತು ಕೊಚ್ಚಿಗೆ ಡೈವರ್ಟ್ ಮಾಡಲಾಗಿದೆ. ಮಳೆಯಿಂದಾಗಿ ಲ್ಯಾಂಡಿಂಗ್ ಸಮಸ್ಯೆ ಮತ್ತು ಏರ್ ಟ್ರಾಫಿಕ್ನಿಂದಾಗಿ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ. ಇನ್ನು 30ಕ್ಕೂ ಹೆಚ್ಚು ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವಿಳಂಬವಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಳೆದೆರಡು ದಿನಗಳಿಂದ ಆಲಿಕಲ್ಲು ಮಳೆಯಾಗಿದೆ. ಧಾರವಾಡದಲ್ಲಿ ಸುರಿದ ಭಾರೀ ಆಲಿಕಲ್ಲು ಮಳೆಯಿಂದಾಗಿ ಕಲಘಟಗಿ ತಾಲೂಕಿನ ಮಾಚಾಪುರ ಅಕ್ಷರಶಃ ಕಾಶ್ಮೀರದಂತಾಗಿದೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಆಲಿಕಲ್ಲು ಮಳೆಯಾಗಿದೆ. ಆದರೆ ಮಳೆಯಾಗಿ 24 ಗಂಟೆ ಕಳೆದರೂ ಆಲಿಕಲ್ಲು ಕರಗದೆ ರಾಶಿಯಾಗಿ ಬಿದ್ದಿದೆ. ಚಾಮರಾಜನಗರದಲ್ಲಿ ಕೆಲ ಪಡ್ಡೆ ಹುಡುಗರು ಆಲಿಕಲ್ಲನ್ನ ಮದ್ಯಕ್ಕೆ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಂಗಳವಾರ ರಾತ್ರಿ ಸುರಿದ ಆಲಿಕಲ್ಲು ಮಳೆಗೆ ದ್ರಾಕ್ಷಿ, ಮಾವು, ದಾಳಿಂಬೆ ಸೇರಿದಂತೆ ವಿವಿಧ ಬೆಳೆಗಳಿಗೆ ಹಾನಿಯಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ದಾಸನಪುರದಲ್ಲಿ ಭಾರೀ ಗಾಳಿ ಮಳೆಗೆ ಶಾಲಾ ಮೇಲ್ಛಾವಣಿ ಹಾರಿ ಹೋಗಿದೆ. ಈ ವೇಳೆ ಶಿಕ್ಷಕಿ ಸುಮಾ ಮಕ್ಕಳನ್ನ ಡೆಸ್ಕ್ ಕೆಳಗೆ ಕೂರಿಸಿ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಯುಗಾದಿ ಹಬ್ಬಕ್ಕೆ ಜನರಿಂದ ಖರೀದಿ ಭರಾಟೆ ಜೋರಾಗಿದ್ದು, ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರವೇ ನೆರೆದಿದೆ. ಹಬ್ಬದ ಕಾರಣಕ್ಕೆ ಹೂ ಹಣ್ಣಿನ ದರ ಏರಿಕೆಯಾಗಿದೆ. ಮಲ್ಲಿಗೆ 1 ಕೆಜಿಗೆ 1,000 ರೂಪಾಯಿವರೆಗೂ ಮಾರಾಟವಾಗ್ತಿದೆ. ಸೇವಂತಿಗೆ ಕೆಜಿಗೆ 200 ರಿಂದ 250 ಹಾಗೂ ಗುಲಾಬಿ ಕೆಜಿಗೆ 250 ರೂಪಾಯಿ ದಾಟಿದೆ. ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ಕೊನೆಗೂ ನಿವೇಶನ ಭಾಗ್ಯ ನೀಡಿದೆ. ಕೋಗಿಲು ಬಡಾವಣೆಯ 30 ಅರ್ಹ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಸಚಿವರಾದ ಕೃಷ್ಣ ಭೈರೇಗೌಡ, ಜಮೀರ್ ಅಹಮದ್ ಖಾನ್ ಹಕ್ಕುಪತ್ರ ವಿತರಿಸಿದ್ದಾರೆ. ವಿಕಾಸಸೌಧದಲ್ಲಿ ಫಲಾನುಭವಿಗಳಿಗೆ ಸಚಿವರು ನಿವೇಶನ ಪತ್ರ ವಿತರಿಸಿದ್ರು. ರಾಜೀವ್ ಗಾಂಧಿ ವಸತಿ ನಿಗಮದ ಸಮುಚ್ಚಯದಲ್ಲಿ ನಿವೇಶನ ಹಂಚಲಾಗಿದೆ. ರಂಜಾನ್ ಹಬ್ಬದ ಮುನ್ನ ಶಬೆ ಖದರ್ ರಾತ್ರಿ ವೀಲಿಂಗ್ ಮಾಡ್ತಿದ್ದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಕೆಆರ್ಪುರ ಪೊಲೀಸರು 22 ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಪುಂಡರು ಬೆಂಗಳೂರಿನಿಂದ ಹೊಸಕೋಟೆ ತನಕ ವೀಲಿಂಗ್ ಮಾಡಿದ್ದಾರೆ ಎನ್ನಲಾಗಿದ್ದು, ಬೆನ್ನತ್ತಿದ್ದ ಪೊಲೀಸರು 22 ಬೈಕ್ ಜಪ್ತಿ ಮಾಡಿದ್ದಾರೆ.
ಮಡಿಕೇರಿ ತಾಲೂಕಿನ ಬೆಟಗೇರಿ ಗ್ರಾಮದ ಉದಯ ಪ್ರೌಢಶಾಲೆಯಲ್ಲಿ ಇಬ್ಬರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ನಿರಾಕರಿಸಿದ ಹಿನ್ನೆಲೆ ಪೋಷಕರು ವಿದ್ಯಾರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ಶಾಲೆ ಅನಧಿಕೃತವಾಗಿದ್ದೇ ಇದಕ್ಕೆ ಕಾರಣ ಎನ್ನಲಾಗಿದೆ. ಮತ್ತೊಂದೆಡೆ ಕೋಲಾರದ ಕೆಜಿಎಫ್ನ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಬಂದು ಸ್ಟ್ರೆಚರ್ ಮೇಲೆಯೇ ವಿದ್ಯಾರ್ಥಿನಿ ಕುಸುಮ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾರೆ. ಇತ್ತೀಚೆಗೆ ಅಪಘಾತದಲ್ಲಿ ಕುಸುಮ ಕಾಲು ಕಳ್ಕೊಂಡಿದ್ರು. ಮದುವೆ ಸಮಯದಲ್ಲಿ ಮನೆಯಲ್ಲಿ ಚಿನ್ನಾಭರಣ ಇಡೋದು ಸೇಫ್ ಅಲ್ಲ ಅಂತ ಬ್ಯಾಂಕ್ ಲಾಕರ್ನಲ್ಲಿಟ್ರೆ ಚಿನ್ನ ನಾಪತ್ತೆಯಾಗಿದೆ. ಸದಾಶಿವನಗರದ ಆರ್ಎಂವಿ ಎಕ್ಸ್ಟೆನ್ಷನ್ನ ಎಸ್ಬಿಐ ಬ್ಯಾಂಕ್ನಲ್ಲಿ ಇಟ್ಟಿದ್ದ 160 ಗ್ರಾಂ ಚಿನ್ನ ತರಲು ಹೋದ್ರೆ ಚಿನ್ನಾಭರಣ ಕಳ್ಳತನದ ಮಾಹಿತಿ ಸಿಕ್ಕಿದೆ. ಇಟ್ಟ 9 ದಿನಗಳಲ್ಲೇ ಆಭರಣ ಕಳ್ಳತನವಾಗಿದೆ ಎಂದು ದೂರು ದಾಖಲಿಸಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ 74 ಅಸಹಜ ಸಾವುಗಳ ತನಿಖೆ ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆದಿದೆ. 74 ಅಸಹಜ ಸಾವುಗಳ ಬಗ್ಗೆ ತನಿಖೆಗೆ ವಕೀಲ ಬಾಲನ್ ಮನವಿ ಮಾಡಿದ್ದಾರೆ. ಜುಲೈ 7ಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿದೆ. ಐಪಿಎಲ್ ಆರಂಭಕ್ಕೂ ಮುನ್ನವೇ ಟಿಕೆಟ್ ಸೇಲ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಅಕೌಂಟ್ಗಳನ್ನು ಸೃಷ್ಟಿಸಲಾಗಿದೆ. ಈ ಟಿಕೆಟ್ ಬೇಕಿದ್ರೆ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಮಾಡಿ ಹಣ ಕೀಳಲಾಗ್ತಿದೆ. ಈ ನಕಲಿ ಅಕೌಂಟ್ಗಳ ವಿರುದ್ಧ ಬೆಂಗಳೂರು ಸೈಬರ್ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 14,490 ಇತ್ತು. ಇಂದು 14,460 ಆಗಿದೆ. 24 ಕ್ಯಾರೆಟ್ನ 1 ಗ್ರಾಂ ನಿನ್ನೆ 15,808 ಇತ್ತು. ಇಂದು 15,775ಕ್ಕೆ ಇಳಿದಿದೆ.